ಜಾರಕಿಹೊಳಿ ಬಾಮೈದಿನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಮಂಜುನಾಥ್ ಮನೆ ಸೇರಿದಂತೆ 10ಕ್ಕೂ ಅಧಿಕ ಕಡೆ ಒಂದು ದಾಳಿಯನ್ನ ಮಾಡಲಾಗಿತ್ತು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾದಂತಹ ಡಾಕ್ಟರ್ ಮಂಜುನಾಥ್ ಬೆಳಗಾವಿಯ ಟಿವಿ ನಗರದ ಮನೆಯಲ್ಲಿ ಶೋಧ ಮುಕ್ತಾಯ ಆಗದೆ 24 ಗಂಟೆಗಳ ಕಾಲ ನಡೆಸಿದಂತಹ ಇಡಿ ಅಧಿಕಾರಿ ಶೋಧ ಕಾರ್ಯವನ್ನ ಮಾಡಿದ್ರು. ಮಂಜುನಾಥ್ ಆಪ್ತ ಗೋವಾದ ಲೋಪುಗಾಗಿ ಹುಡುಕಾಟವನ್ನ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಇನ್ನುಳಿದ ಇಡಿ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ತೆರಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬೆಳಗಾವಿ, ಬೆಂಗಳೂರು, ಮೈಸೂರು ಸೇರಿದಂತೆ ನಿನ್ನೆ ವಿವಿಧೆಡೆ ದಾಳಿಯನ್ನ ನಡೆಸಿದ್ರು ಅಧಿಕಾರಿಗಳು. 24 ಗಂಟೆಯ ದಾಳಿಯಲ್ಲಿ ಮಹತ್ವದ ದಾಖಲೆಯನ್ನ ಪತ್ತೆ ಹಚ್ಚಲಾಗಿದೆ. ಹಾಗೆ ಚಿನ್ನಾಭರಣಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ದಾಳಿಯ ವರದಿಯನ್ನ ಇಡಿ ಡೈರೆಕ್ಟರ್ಗೆ ಅಧಿಕಾರಿಗಳು ನೀಡಲಿದ್ದಾರೆ. ಇದಾದ ನಂತರದಲ್ಲಿ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ, ಆ ಡಾಕ್ಯುಮೆಂಟ್ಸ್ ಹಾಗೆ ಎಕ್ಸ್ಟ್ರಾ ಇರುವಂತಹ ಚಿನ್ನಾಭರಣಗಳ ಬಗ್ಗೆ ಅನ್ನುವಂಥ ಕುತೂಹಲ ಕೂಡ ಇದೆ. ಒಟ್ಟಾರೆ ಮಂಜುನಾಥ್ ಮನೆ ಸೇರಿದಂತೆ 10ಕ್ಕೂ ಅಧಿಕ ಕಡೆ ಅಧಿಕಾರಿಗಳು ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಅಬಕಾರಿ ಅಧಿಕಾರಿ ವರ್ಗಕ್ಕೆ ಶಾಕ್ ನೀಡಲಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಬಳ್ಳಾರಿ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಹಾಲಿ ಬೆಳಗಾವಿ ವಿಭಾಗದ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿದ್ದರು ವೈ ಮಂಜುನಾಥ್ ಲಂಚದ ಹಣ ಅಕ್ರಮ ಹೂಡಿಕೆ ಹಾಗೆ ಬೇನಾಮಿ ಹೆಸರಿನಲ್ಲಿ ಆಸ್ತಿ ಸಂಪಾದನೆ, ಹಣ ಅಕ್ರಮ ವರ್ಗಾವಣೆ ಆರೋಪ ಕೇಳಿಬಂದ ಕಾರಣದಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಬೆಂಗಳೂರಿನ 2, ಬೆಳಗಾವಿ, ವಿಜಯನಗರ ಜಿಲ್ಲೆ ಅರಸೀಕೆರೆಯ 2 ಮನೆ, ಮೈಸೂರು ಸೇರಿದಂತೆ ರಾಜ್ಯದ ಒಟ್ಟು 6 ಕಡೆ ನಿನ್ನೆ ದಾಳಿ ಮಾಡುವಂತ ಕೆಲಸ ಆಗಿತ್ತು. ಅಪಾರ ಚಿನ್ನ, ಬೆಳ್ಳಿ, ಆಸ್ತಿ ದಾಖಲೆ ಹಾಗೆ ಬಾರ್ ಲೈಸೆನ್ಸ್ಗಳು ಕೂಡ ಪತ್ತೆಯಾಗಿತ್ತು. ಇನ್ನು ಇವತ್ತು ಮಂಜುನಾಥ್ ಮನೆ ಸೇರಿದಂತೆ 10ಕ್ಕೂ ಅಧಿಕ ಕಡೆ ದಾಳಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. 24 ಗಂಟೆಗಳ ಕಾಲ ನಡೆಸಿದಂತಹ ಇಡಿ ಅಧಿಕಾರಿ ಶೋಧ ಕಾರ್ಯ ಜೊತೆಗೆ ಇವರಿಗೆ ಸಂಬಂಧಪಟ್ಟಂತಹ ಆಪ್ತರ ಮನೆ ಮೇಲೂ ಕೂಡ ದಾಳಿ ಮಾಡುವಂತಹ ಕೆಲಸ ಆಗಿದೆ.